ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಾಸಕ ಮುನಿರತ್ನ ಪೊಲೀಸ್ ಕಸ್ಟಡಿ ಕೊನೆ ದಿನ. ಹೀಗಾಗಿ ಇವತ್ತು ಮುನಿರತ್ನ ತೀವ್ರ ವಿಚಾರಣೆ ಮಾಡ್ತಾರೆ ಪೊಲೀಸರು. 3 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ರು ನ್ಯಾಯಾಧೀಶರು. ಇವರನ್ನ ಕೋಲಾರದ ಮುಳುಬಾಗಿಲ ಹತ್ರ ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಬಂದ ತಕ್ಷಣ ಮಧ್ಯರಾತ್ರಿ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಿದ್ರು. 1 ವಾರ ಕಸ್ಟಡಿ ಕೊಡಿ ಅಂದ್ರು. ಬಟ್ 3 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳಿ, ತನಿಖೆ ನಡೆಸಿ ಆಮೇಲೆ ನೋಡೋಣ ಅಂತ ನ್ಯಾಯಾಧೀಶರು ಹೇಳಿದ್ರು. ಈಗ ನಿನ್ನೆ 3-4 ಗಂಟೆಗಳ ಕಾಲ ತನಿಖಾಧಿಕಾರಿಗಳು ಒಂದಷ್ಟು ವಿಚಾರಣೆ ಮಾಡಿದ್ದಾರೆ. ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಆ ಆಡಿಯೋ ನಿಮ್ದೇನಾ, ಚೆಲುವರಾಜ್ ಜೊತೆಗೆ ನಿಮ್ಗೆ ಏನ್ ಸಂಪರ್ಕ, ಯಾವಾಗಿಂದ ನಿಮ್ಗೆ ಅವ್ರ ಪರಿಚಯ, ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿಚಾರಣೆ ವೇಳೆ ನಂದೇನು ತಪ್ಪಿಲ್ಲ ಅಂತ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಷಡ್ಯಂತ್ರ, ನನ್ನ ರಾಜಕೀಯ ಜೀವನವನ್ನ ಮುಗಿಸೋದಕ್ಕೆ ಅಂತಾನೆ ಈ ರೀತಿಯಾಗಿ ಪಿತೂರಿ ಮಾಡಿದ್ದಾರೆ. ಆ ಆಡಿಯೋ ಕ್ಲಿಪ್ ಏನಿದೆ ಅದರಲ್ಲಿ ಮಾತನಾಡಿರೋದು ನಾನು ಅಲ್ವೇ ಅಲ್ಲ, ಇದು ಫೇಕ್ ಅಂತ ಶಾಸಕ ಮುನಿರತ್ನ ಕೊಟ್ಟಿರುವಂತ ಹೇಳಿಕೆ. ಅದೊಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಚೆಲುವರಾಜ್ಗೂ ನಿಮ್ಗೂ ಏನ್ ಸಂಬಂಧ, ಅವ್ರಿಗೂ ನಿಮ್ಗೂ ಪರಿಚಯ ಆಗಿದ್ಯಾ, ಯಾವಾಗ ಅವ್ರ ಜೊತೆಗೆ ನೀವು ಫೋನ್ನಲ್ಲಿ ಸಂಪರ್ಕದಲ್ಲಿದ್ರಾ, ಕೊನೆಯದಾಗಿ ನೀವು ಅವ್ರಿಗೆ ಕಾಲ್ ಮಾಡಿದ್ದು ಯಾವಾಗ, ಅವ್ರ ಜೊತೆಗೆ ಮಾತನಾಡಿದ್ದು ಯಾವಾಗ, ಅವ್ರು ನಿಮ್ಮ ಕಚೇರಿಗೆ ಬರ್ತಾ ಇದ್ರಾ, ಅವರ ನಿಮ್ಮ ಮಧ್ಯೆ ಇರುವಂಥ ವ್ಯವಹಾರ ಆದರೂ ಏನು, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳ ಸುರಿಮಳೆಗೈದಿದ್ರು. ಅದರಲ್ಲಿ ಕೆಲವೊಂದಕ್ಕೆ ಉತ್ತರ ಕೊಟ್ಟರೆ ಇನ್ನು ಕೆಲವೊಂದಕ್ಕೆ ಉತ್ತರ ಕೊಡೋದಕ್ಕೆ ಮುನಿರತ್ನ ಅವರು ನಿರಾಕರಿಸಿದ್ರಂತೆ. ಇದಕ್ಕೂ ನನಗೂ ಸಂಬಂಧನೇ ಇಲ್ಲ, ಇದು ನನ್ನ ಆಡಿಯೋನೇ ಅಲ್ಲ ಅಂತ ಕೂಡ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ಸದ್ಯಕ್ಕೆ ಆ ಆಡಿಯೋ ಸ್ಯಾಂಪಲ್ ಏನಿದೆ ಅದನ್ನ ಜೊತೆಗೆ ಇವ್ರ ವಾಯ್ಸ್ ಸ್ಯಾಂಪಲ್ನ ಕೂಡ FS ಅಲ್ಲಿ ಕಳಿಸ್ಕೊಟ್ರೆ ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೆಸ್ತಾ ಹೋಗ್ತಾರೆ. ಆದರೆ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇರೋದ್ರಿಂದ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರು ಏನು ಹೇಳ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಅಂದರೆ ಕೋರ್ಟ್ನಲ್ಲಿ ಇನ್ನೂ ಎಷ್ಟು ದಿನಗಳ ಕಾಲ ಇವರಿಗೆ ಪೊಲೀಸ್ ಕಸ್ಟಡಿ ಕೊಡ್ತಾರಾ ಅಥವಾ ಏನು ಕತೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇರೋದ್ರಿಂದ ಇವತ್ತು ಮತ್ತೆ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸ್ತಾರೆ. ಇಲ್ಲಿವರೆಗೂ ನಡೆದಿರುವಂಥ ತನಿಖೆ ಸಂದರ್ಭದಲ್ಲಿ ಇವರು ತನಿಖೆಗೆ ಸಹಕಾರ ಕೊಡ್ತಿಲ್ಲ ಅನ್ನುವಂಥ ಆರೋಪ ಕೂಡ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಹೇಳ್ತಾರೆ ಅಂದರೆ, ತನಿಖಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಏನು ಹೇಳ್ತಾರೆ, ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಬಹುದು, ಇದೆಲ್ಲ ಕೂಡ ಸದ್ಯಕ್ಕೆ ಒಂದಷ್ಟು ಕುತೂಹಲ ಇದೆ. ಅದಕ್ಕೂ ಕೂಡ ತೆರೆ ಎಳಿತಾರೆ.